ವಾವ್, ಅಲೆಗಳು ಬರ್ತಾ ಇರೋದು ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಸೊ ಇಲ್ಲಿಂದ ವಾರ್ಕಳ ಇನ್ನು 89 ಕಿಲೋಮೀಟರ್ಸ್ ಇದೆ. ಹಾಂ, ಟೀ ಈಗ ನಾವು ಫೇರಿ ಯೂಸ್ ಮಾಡಿಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ, ಪಾಸ್ ಮಾಡ್ತಾ ಇದ್ದೀವಿ. ನಾವೀಗಿರೋ ಪ್ಲೇಸ್ ವಿಪಿನ್ ಅಂಡ್ ಹೋಗ್ಬೇಕಾಗಿರೋದು ಫೋರ್ಟ್ ಕೊಚ್ಚಿಗೆ. ಅಂಕಲ್ ಕನ್ನಡ ಮಾತಾಡ್ತೀರಾ? ನೈಸ್ ಅಂಕಲ್. ನೋಡಿ ಕೇರಳದಲ್ಲಿ ಕನ್ನಡ ಮಾತಾಡ್ತಿದ್ದಾರೆ. ಹಾಂ, ಬ್ಯಾಂಗ್ಳೂರ್ ಸೇ. ಹಾಂ, ನಾವು ವರ್ಕಳ. ಹಾಂ ಹಾಂ. ಇಲ್ಲಿ ನನಗೆ ಆಶ್ಚರ್ಯ ಆಗ್ತಿರೋದು ಕನ್ನಡ ಬರುತ್ತೆ ಜನಕ್ಕೆ. ಕ್ರಿಸ್ಮಸ್ ಇರೋ ಕಾರಣ ಇವರು ಮನೆ ಮನೆಗೆ ಹೋಗಿ ಮನೆ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಯಾವ ಥರ ಅಂದರೆ ಇವಾಗ ತೋರಿಸಿ ನೋಡಿ, ಈ ಥರ. ಹಾಯ್, ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ನೀವು ಡೇ 2 ವ್ಲಾಗ್ನ ನೋಡ್ತಾ ಇದ್ದೀರಾ. ಹಾಂ, ನಿನ್ನೆ ಬಂದು ನೈಟು ಕೊಚ್ಚಿಲಿ ಸ್ಟೇ ಆದ್ವಿ. ನಾವಿದ್ದಂಥ ಹೋಟೆಲ್ ಇದೇನೆ, ಯಾವುದೋ ಒಂದು ಸಿ ವ್ಯೂ ಅಂತ. ಇಲ್ಲೇ ಕೊಚ್ಚಿ ಶಿಪ್ ಯಾರ್ಡ್ ಇದೆ ಆ್ಯಂಡ್ ಮೆಟ್ರೋ ಸ್ಟೇಷನ್ ಕೂಡ ಇದೆ, ಶಿಪ್ ಮೆಟ್ರೋ ಸ್ಟೇಷನ್ನು. ಫ್ಲ್ಯಾಶ್ ಬ್ಯಾಕ್. ಸೊ ಈಗ ವಾಟರ್ ಮೆಟ್ರೋ ಬಂತು, ನೋಡೋಣ ಹೋಗ್ಬಿಟ್ಟು ಒಳಗಡೆ ಹೆಂಗಿರುತ್ತೆ ಅಂತ. ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಕೊಚ್ಚಿಗೆ ಬಂದರೆ ನೀವು ಮರದೇ ಇದನ್ನೊಂದು ಟ್ರೈ ಮಾಡಿ. ನೋಡ್ರಿ, ಹೇಳ್ತಾ ಇದ್ದೆ ನಿನ್ನೆ ಬ್ಲಾಗಲ್ಲಿ ನೀನು ಇಲ್ಲಿ ಯಾವುದೇ ಥರ ಜಂಕ್ ಫುಡ್ ಸಿಗಲ್ಲ, ಜಂಕ್ ಫುಡ್ ನೋಡಿಲ್ಲ ಅಂತ. ಬಟ್ ಇವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಇಷ್ಟು. ಹಾಂ, ತಗೋ ಎಲ್ಲ 4 ತಗೊಂಡ್ಬಿಡು, ಟೇಸ್ಟ್ ಮಾಡೋಣ. ಇದೇನೋ ಸ್ವೀಟ್ ಅನಿಸುತ್ತೆ, ಇದು ಸ್ವೀಟು. ಆಯ್ತು, ತಿಂದಿದ್ದೀನಿ. 4 ಪೀಸ್. ಓಕೆ, 4 ಪೀಸ್. 4 ಪೀಸ್ ಬೇಡ, ಬೇರೆ ತೊಗೊಳ್ಳೋಣ. 2 ಪೀಸ್. 2 ಪೀಸ್ ಕೊಡೋಣ. ಇದೆಲ್ಲ ಫರ್ಮೆಂಟ್ ಮಾಡಿ ಇಟ್ಟಿರ್ತಾರೆ. ಮಾವಿನಕಾಯಿ ಟ್ರೈ ಮಾಡೋಣ. ಮಾಂಗ ಟ್ರೈ ಮಾಡೋಣ. ಸೊ ಟ್ರೈಂಗ್ ದಿಸ್. ಸಖತ್ತಾಗಿದೆ. ಕನ್ನಡ, ತಮಿಳ್. ಇದು ಚೆನ್ನಾಗಿದೆ. ದಿಸ್ ಇಸ್ ದ ಬೆಸ್ಟ್. End of flashback. ನಾವು ಅವಾಗ ಬಂದಿದ್ದು ವಾಟರ್ ಮೆಟ್ರೋಲಿ, ಇವಾಗ ಹೋಗ್ತಿರೋದು ಫೇರಿಯಲ್ಲಿ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಕೊಚ್ಚಿ ವಾಟರ್ ಮೆಟ್ರೋ. ಈ ಕಡೆ ಸೈಡ್ ಇದೆ ಇದು ವಾಟರ್ ಮೆಟ್ರೋ. ನೀವು ಅಲ್ಲಿ ಟಿಕೆಟ್ಸ್ ತಗೊಂಡು ಮೆಟ್ರೋಲಿ ಹೋಗ್ಬೋದು. ಮೆಟ್ರೋ ಅಂದರೆ ವಾಟರ್ ಮೆಟ್ರೋ. ಅದೇ ಶಿಪ್ ಬರುತ್ತೆ, ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೆ. ಏನಾದರೂ ಬೈಕ್ನ ಆ ಕಡೆ ಪಾಸ್ ಮಾಡಬೇಕು ಅಂತಂದರೆ ಈ ಥರ ಫೆರಿ ಯೂಸ್ ಮಾಡಬೇಕಾಗುತ್ತೆ. ಜಾವ್ ಹೆಂಗೋ ಹೋದ್ವ. ಹಾಂ, ಅಲ್ಲಿ ಹೋದ. ಹೆಂಗೋ ಬಂದ್ವಿ ಫೇರಿ ಒಳಗಡೆ. ಇದು ಫೇರಿ, ಇದು ನಾವು ಸೈಡಲ್ಲಿ ಇರಬೇಕು. ಇವಾಗೆಲ್ಲ ಗಾಡಿ ಬಂದ್ಬಿಡ್ತವೆ. ಬರೋ ಮೇಲೆ ಹೋಗೋಣ, ಬರೋ ಅಲ್ಲೇ ಹೋಗೋಣ ಬಾ. ಇಷ್ಟೇ ಇದು ಫೇರಿ ರೈಡು. ಜಸ್ಟ್ ಒಂದು 5 ನಿಮಿಷದ ರೈಡು. 5 ನಿಮಿಷದ ರೈಡ್ಗೋಸ್ಕರ ಲಾಸ್ಟ್ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಫೇರಿಲಿ ಜಾಗನೇ ಸಿಗ್ತಿಲ್ಲ ಹೋಗೋದಕ್ಕೆ. ಫೈನಲಿ ನಮ್ಮ ಟರ್ನು ಬಂತು. ನಾವು ಅದಿಷ್ಟು ಸಮುದ್ರನ ದಾಟ್ಕೊಂಡು ಬಂದಾಯಿತು. ಇನ್ನೂ ಕೊಚ್ಚಿಲ್ಲೇ ಇದ್ದೀವಿ. ಆ್ಯಕ್ಚುಲಾಗಿ ನಾವು ಇಷ್ಟೊತ್ತಿಗೆ ವಾರ್ಕಳದಲ್ಲಿರಬೇಕಿತ್ತು ನಾವು ಮಾಡಿರೋ ಪ್ಲ್ಯಾನ್ ಪ್ರಕಾರ. ಬಟ್ ಪ್ಲ್ಯಾನ್ ಯಾವತ್ತೂ ಕರೆಕ್ಟ್ ಟೈಮಿಗೆ ವರ್ಕ್ ಆಗಲ್ಲ. ಇಟ್ಸ್ ಓಕೆ. ಈ ಕೊಚ್ಚಿ ಒಳಗಡೆ, ಕೊಚ್ಚಿ ಅಂತಲ್ಲ, ಕಂಪ್ಲೀಟ್ ಕೇರಳದಲ್ಲಿ ವೆಜಿಟೇರಿಯನ್ಸಿಗೆ ಮಾತ್ರ ತುಂಬಾ ತೊಂದರೆ ಆಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ನಾವು ನಮ್ಮ ಕರ್ನಾಟಕದಲ್ಲಿ ಸಿಗೋ ಥರ ಇಡ್ಲಿ ದೋಸೆ ಎಲ್ಲ ಅಷ್ಟು ಈಸಿಯಾಗಿ ಸಿಗೋಲ್ಲ ನಮಗಿಲ್ಲಿ. ನಮ್ಮ ಸೈಡೆಲ್ಲ ರೋಡಲ್ಲೆಲ್ಲ ಮಾಡ್ತಾಯಿರ್ತಾರೆ. ಇಲ್ಲಿ ಹುಡ್ಕೊಂಡು ಹೋಗ್ತಿದ್ದೀನಿ, ನಿನ್ನೆ ಒಂದು ಸಿಗಲೇ ಇಲ್ಲ. ಎಲ್ಲ ಕಡೆ ಬರೀ ನಾನ್ ವೆಜಿಟೇರಿಯನ್ಸೇ, ನಾನ್ ವೆಜ್ ರೆಸ್ಟೋರೆಂಟ್ಸೇ ಸಿಗೋದು. ಸೊ ಅದು ಒಂದು ಕಷ್ಟ ವೆಜಿಟೇರಿಯನ್ಸ್ ಅವ್ರಿಗಿಲ್ಲಿ. ಸೊ ಅದು ವೈಟ್ ಕಲರು ಏನಕ್ಕೆ ಆ ಥರ ಡೆಕೋರೇಟ್ ಮಾಡಿದ್ದಾರೆ ಸಿಟಿನ ಅಂತಂದರೆ, ಇವಾಗ ಕ್ರಿಸ್ಮಸ್ ಟೈಮ್ ಅಲ್ವಾ.
ಸೊ ಕೇರಳದಲ್ಲಿ ಆಲ್ಮೋಸ್ಟು ಕ್ರಿಶ್ಚಿಯನ್ಸು ಜಾಸ್ತಿ ಇದ್ದಾರೆ. ಫೆಸ್ಟಿವಲ್ ಸೀಸನ್ ಬೇರೆ, ಎಲ್ಲ ಕಡೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಚರ್ಚ್ ಪಕ್ಕದಲ್ಲಿ ಒಂದು ಚರ್ಚು, ಎಷ್ಟೊಂದು ಚರ್ಚ್ಗಳು ನೋಡ್ರಿ. ಎಲ್ಲ ಕಡೆ ಅಷ್ಟೇ, ಎಂಥ ದೊಡ್ಡ ಸಿಟಿ ಇದ್ರೂ ಇಲ್ಲಿ ಒಂದು ಕಡೆನೂ ನಾನು ಡಬಲ್ ರೋಡ್ ನೋಡೇ ಇಲ್ಲ. ಈ ಥರ ಸಿಂಗಲ್ ರೋಡೇ ಇರೋದು. ಒಂದು ಬಸ್ ನಿಂತ್ಕೊತ ಹಿಂದ್ಗಡೆ ಒಂದಿಷ್ಟು ಟ್ರಾಫಿಕ್ಕು. ಈ ಥರ ಒಂದು ಖಾಲಿ ಪ್ಲೇಸು, ಆ ಕಡೆ ಈ ಕಡೆ ಬರೀ ಗಿಡ ಮರ ಇದೆ, ಕಾಡಿದೆ ಅನ್ನೋ ಥರದ ಸೀನೇ ಇಲ್ಲ ಇಲ್ಲಿ. ರೋಡ್ ಉದ್ದಕ್ಕೂ ಮನೆಗಳೇ ಇದ್ದಾವೆ. ಇದೇ ಅರ್ಥ ಆಗ್ತಿಲ್ಲ ನನಗೆ, ಏನು ಕಂಪ್ಲೀಟ್ ಕೇರಳನೇ ಹಿಂಗಿದೆನಾ? ಎಷ್ಟು ಗ್ರೀನಾಗಿ ಕಾಣ್ತಿದೆ ಅಂದರೆ ನನಗೆ ಈ ರೋಡ್. ಈಗ ರೋಡ್ ಆ ಕಡೆ ಈ ಕಡೆ ನೋಡಿ, ಫುಲ್ ಗ್ರೀನ್ರಿ, ಫುಲ್ ಸಖತ್ತಾಗಿ ಕಾಣಿಸ್ತಿದೆ ಇದು ರೋಡ್. ಬಟ್ ಈ ರೋಡಲ್ಲೇ ಒಂದು 60-70 ಸ್ಪೀಡಲ್ಲೆಲ್ಲ ಹೋಗ್ತಾ ಇರ್ತೀವಿ. ಆಲ್ ಆಫ್ ಸಡನ್ ಯಾರೋ ಒಬ್ಬರು ನೋಡಿ ಸೈಡಲ್ಲಿ ಹಿಂಗೆ ನಿಂತವ್ರಲ್ಲ, ರೋಡ್ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಅವಾಗ ಬಾಯಿಗೆ ಬಂದಂಗೆ ಆಗುತ್ತೆ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಏನು ತಿಂದಿಲ್ಲ, ಬಿಕಾಸ್ ಇದು ಹೇಳಿದ್ನಲ್ವಾ, ಇಡ್ಲಿ ದೋಸೆ ಈ ಥರ ಏನು ಸಿಗೋದೇ ಇಲ್ಲ ಇಲ್ಲಿ. ಬರೀ ನಾನ್ ವೆಜ್ ತಿಂತಾರೆ. ಅದು ಹೆಂಗಾದರೂ ತಿಂತಾರೋ ಬಿಟ್ಟರೆ, ಅದು ಮುಂಚೆ ನೋಡಿದ್ರಲ್ಲ ಒಂದಿಷ್ಟು ಸ್ನ್ಯಾಕ್ಸ್ ಥರ ಅದೇ ಐಟಮ್ಸ್ ಇದ್ದಿದ್ದು. ಸೊ ಅದನ್ನೇ ತಿನ್ಕೊಂಡ್ವಿ. ಇಲ್ಲೊಂದು ಚರ್ಚ್ ನೋಡ್ಬಿಟ್ಟು ಸ್ಟಾಪ್ ಮಾಡಿದೆ. ಸಖತ್ತಾಗಿದೆ, ಒಂಥರ ಹಳೆಯ ಕಾಲದ್ದು. ಸೆಂಟ್ ಆ್ಯಂಡ್ರ್ಯೂಸ್ ಬೆಸಿಲಿಕಾ. ಕೇರಳದಲ್ಲಿ ಬಸ್ಸವ್ರನ್ನ ಓವರ್ಟೇಕ್ ಮಾಡೋದೇ ತುಂಬ ಕಷ್ಟ. ಅವರು ಸೈಡ್ ಬಿಡಲ್ಲ, ನಮಗೂ ಹೋಗೋಕ್ಕೆ ಬಿಡಲ್ಲ, ಬಿಟ್ಟಾಗಿ ಹೋಗ್ಬಿಡ್ಬೇಕಷ್ಟೆ. ಎಲ್ಲ ಕಡೆ ಇದು ಕೇರಳದಲ್ಲಿ ರೋಡ್ ಕನ್ಸ್ಟ್ರಕ್ಷನ್ನು. ನ್ಯಾಷನಲ್ ಹೈವೇ ಇದು. ಈ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ತುಂಬಾ ಟ್ರಾಫಿಕ್ ಮಾಡುತ್ತೆ. ಬೇಗ ಹೋಗೋಕ್ಕಾಗಲ್ಲ, ಅಂದ್ಕೊಂಡಿರೋ ಟೈಮ್ಗೆ ಹೋಗೋಕ್ಕಾಗಲ್ಲ. 60 ಕಿಲೋಮೀಟರ್ಸ್ ಇಲ್ಲಿ 2 ಅವರ್ಸ್ ಟೈಮ್ ತೊಗೊಳುತ್ತೆ ಮಿನಿಮಮ್ ಅಂದರು. ಅವರು ಬರಲಿರು. ಸೊ ಇಲ್ಲಿಂದ ವಾರ್ಕಳ ಇನ್ನು 89 ಕಿಲೋಮೀಟರ್ಸ್ ಇದೆ. ಮ್ಯಾಪ್ಸಲ್ಲಿ ಆಲ್ಮೋಸ್ಟ್ 2 hours 43 minutes ಅಂತ ತೋರಿಸ್ತಿದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ. ಸೊ ಆಪೋಸಿಟ್ ವೇಯಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹೋಗ್ಬೇಕಾಗಿರೋದು ಈ ಕಡೆ ಒಂದು ಲೆಫ್ಟ್ ಟರ್ನು. ಮುಂದೆ ಹೋಗ್ಬಿಟ್ರೆ ಕಷ್ಟ. ಓಯ್ ಗೋಕುಲ್ ನೋಡ್ದ ಅವನು, ಕೈ ರೇಸ್ ಮಾಡಿದ್ರು, ಹಂಗೆ ಹೋಗ್ಬಿಟ್ಟಿದ್ರು. ಸೊ ವಿ ಶಾಲ್ ಗೋ. ಈಗ ನಾವು ಹೋಗ್ತಾ ಇರೋ ರೋಡ್ ಪೂರ್ತಿ ಒಂದು ಸೈಡು, ನಮ್ಮ ರೈಟ್ ಸೈಡ್ ಈ ಕಡೆ ಸೈಡು ಬರೀ ಸಮುದ್ರನೇ ಕಾಣಿಸೋದು. ಯಾವುದಾದ್ರೂ ಇನ್ ಕೇಸ್ ವಾರ್ಕಳಾಗಿ ಏನಾದರೂ ನಾವು ಸನ್ಸೆಟ್ ಟೈಮ್ ಅನ್ನೋಷ್ಟಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಇನ್ ಬಿಟ್ವೀನ್ ಯಾವುದಾದ್ರೂ ಒಂದು ಒಳ್ಳೆ ಸ್ಪಾಟ್ ನೋಡಿಬಿಟ್ಟು ಸ್ಟಾಪ್ ಮಾಡ್ತೀವಿ. ಸೊ ದಟ್ಸ್ ದ ಪ್ಲ್ಯಾನ್. ಇವಾಗ ಈ ಮ್ಯಾಪ್ ಹಾಕೊಂಡ್ಬಂದರೆ ಗಲ್ಲಿ ಕುಕ್ಕಿ ತಗೊಂಡ್ಬಂದ್ಬಿಡ್ತಾರೆ. ಯಾವುದೋ ಶಾರ್ಟ್ಕಟ್ ಅಂದ್ಬಿಟ್ಟು ಸಂದಿದೆಲ್ಲ ಕಳಿಸ್ತಾ ಇದೆ. ಈ ಮ್ಯಾಪ್ನ ಮಾತ್ರ ನಂಬ್ಕೊಂಬರ್ಬಾರ್ದು ಅನ್ಸುತ್ತೆ. ಒಂದ್ಸರಿ ಹೇಳಿದ್ರು ಪಾಪ ಲೋಕಲ್ ಅವ್ರು ಯಾರೋ, ಕಾಡ್ಕೊತ ಹೋಗೋಕ್ಕಾಗಲ್ಲ. ಸನ್ಸೆಟ್ ಆಗೋ ಟೈಮ್ ಬಂದ್ಬಿಟ್ಟಿದೆ. ವಾರ್ಕಳ ಬೀಚು ರೀಚ್ ಆಗೋಕ್ಕಾಗಲ್ಲ. ಸೊ ಸಂವೇರ್ ಹಾಂ ಹೋಗೋಕ್ಕಾಗುತ್ತೆ ಅಂತ. 5 ಕಿಲೋಮೀಟರ್ ಇದೆ. 5:30 ಆಗಲ್ಲ. ಇಲ್ಲೇ ಐತಲ್ಲ, ಇಷ್ಟೇ ಬೀಚು ಸಾಕು. ಇಷ್ಟೇ ಐತೆ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನೋಡ್ರಿ, ಇಲ್ಲಿ ಎಲ್ಲ ಬೀಚಸ್ಸಲ್ಲಿ ಒಂಥರ ಕೆಂಪು ಮಣ್ಣಿದ್ರೆ ಇದೊಂಥರ ಬ್ಲ್ಯಾಕ್ ಇದೆ. ವಾವ್, ಅಲೆಗಳು ಬರ್ತಾ ಇರೋದು ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅದು ಬರುತ್ತೆ, ವಾಪಸ್ ಹೋಗುತ್ತೆ.
ಅಲ್ಲಿ ನಿಂತ್ಕೊಳ್ಳಿ, ಹೋಗ್ಬಿಟ್ಟು ಅಲ್ಲಿ ನಿಂತ್ಕೋಬೇಕು ಅಲೆಗಳು ಬರಬೇಕಾದ್ರೆ. ನಾವು ಮೂವ್ ಆಗ್ತಿದ್ದೀವೇನೋ ಅಂತ ಅನಿಸುತ್ತೆ, ಅನ್ಸ್ಬಿಟ್ಟು ಬಿದ್ದುಬಿಡ್ತಾರೆ ಚಿಕ್ಕ ಮಕ್ಕಳು. ನೋಡೋಣ ಬೀಳ್ತಾರ ಇಲ್ವಾ ಅಂತ. ನನ್ನ ಮೊಬೈಲ್ ಯಾವತ್ತೂ ಅದು ಹೋಲ್ಡರ್ಗೆ ಮರ್ತು ಬರ್ತಾ ಇದ್ದೀನಿ. ಅದು ಎಷ್ಟು ಸರಿ ಆಗೈತೋ ಏನೋ. ಹೆಂಗೋ ನಮ್ಮ ದೇಶದಲ್ಲಿ ಕಳ್ಳರ ಸಂಖ್ಯೆ ತುಂಬ ಕಡಿಮೆ ಆಗಿದೆ, ಕದಿಯೋರ ಸಂಖ್ಯೆ ನೋಡಿ ಎಲ್ಲಿದ್ದಿದ್ದು ಅಲ್ಲೇ ಐತೆ. ಅವಾಗಿಂದ ನಿಂತ್ಕೊಂಡು ಇಲ್ಲೇ ಫೋಟೋಶೂಟ್ ಮಾಡ್ತಾ ಇದ್ದೀವಿ, ಬಟ್ ಮೊಬೈಲ್ನ ಮರ್ತೋಗ್ಬಿಟ್ಟಿದ್ದೇನೆ. ಮೇರಾ ದೇಶ ಬದಲ್ ರಹಾ ಹೇ. ವಾರ್ಕಳಕ್ಕೆ ಹೋಗೋದಾಗಲಿಲ್ಲ, ಸೊ ಇಲ್ಲೇ ಯಾವುದೋ ಒಂದು ಚಿಕ್ಕದು ಬೀಚ್ ಇತ್ತು. ಇದೇ ಬೀಚ್ ಹತ್ರ ನಿಂತ್ಕೊಂಡು ನಮ್ಮ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡಿದ್ವಿ. ಇಷ್ಟೊತ್ತು ಇಲ್ಲೊಂದು ರೀಲ್ ಮಾಡಿದ್ವಿ, ಫನ್ ಮಾಡಿಕೊಂಡು ಈಗ ಓಡ್ತಾ ಇದ್ದೀವಿ. ಹೆಡ್ಡಿಂಗ್ ಬ್ಯಾಕ್ ಟು ವಾರ್ಕಳ. ಗಿರೀಶ್, ಕೇರಳ ಸ್ವಲ್ಪ ಯಾರಾದರೂ ಪ್ಲ್ಯಾನ್ ಮಾಡ್ಕೊಳಂಗಿದ್ರೆ ನೀವು ಅಂದ್ಕೊಂಡಿರೋ ಟೈಮ್ಗೆ ರೀಚ್ ಆಗಬೇಕು ಅಂದರೆ 1:2 ರೇಷಿಯೋದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ಡಿಲೇ ಇರುತ್ತೆ 0.5%ನಷ್ಟು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಐ ಮೀನ್ 50% ಆಫ್ ಯುವರ್ ಟೈಮ್ ಡಿಲೇನೇ ಆಗೋದು. ಬಿಕಾಸ್ ಈ ಥರ ಚಿಕ್ಕ ರೋಡ್ಗಳು ಇರೋದು, ತುಂಬ ಟ್ರಾಫಿಕ್ ಇರುತ್ತೆ, ನೀವು ಸ್ಪೀಡಾಗಿ ಹೋಗೋದಕ್ಕಾಗಲ್ಲ, ಹೈವೇಸ್ ಇಲ್ಲಿಲ್ಲ. ಹಾಗಾಗಿ 1 ಅವರ್ ತೋರಿಸೋ ರೂಟ್ಗೆ 1.5 ಅವರ್ ಅಂತಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಆನ್ ಟೈಮ್ ರೀಚ್ ಆಗ್ತೀರಾ. ಇವಾಗ ನೋಡಿ ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಿಸ್ ಮ್ಯಾಚ್ ಆಗಿಬಿಡೈತೆ ನಿನ್ನೆಯಿಂದ. ಅಟ್ಲೀಸ್ಟ್ ನಾಳೆಯಿಂದ ಆದರೂ ಪ್ಲ್ಯಾನ್ ಕರೆಕ್ಟಾಗಿ ವರ್ಕ್ ಆಗಲಿ ಅಂತ ಅಂದ್ಕೊತಿದ್ದೀನಿ. ನೋಡೋಣ. ಇಟ್ಸ್ ಆಲ್ಮೋಸ್ಟ್ ಲೈಕ್ 6:30, ಸನ್ಸೆಟ್ ಆಗೋಯ್ತು. ನಾವು ಈ ಸನ್ಸೆಟ್ ನೋಡೋದಕ್ಕೆ, ಸನ್ರೈಸ್ ನೋಡೋದಕ್ಕೆ ಬೀಚ್ ಹತ್ರ ಬರ್ತೀವಿ. ಇಲ್ಲಿರೋ ಜನ ಎಷ್ಟು ಲಕ್ಕಿ ಅಲ್ವಾ, ಡೈಲಿ ಸನ್ಸೆಟ್ ನೋಡ್ತಾರೆ, ಡೈಲಿ ಬೀಚ್ ಹತ್ರನೇ ಇರ್ತಾರೆ. ಈ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಕೇಳ್ಕೊಂಬಂದಿರಬೇಕಲ್ಲ, ಅದಕ್ಕೆ ನಾವು ನಮ್ಮ ಮ್ಯಾನೇಜರ್ನ ಲೀವ್ ಕೇಳ್ಕೊಂಬಂದಿದ್ದೀವಿ. ನೀವು ಯಾರ್ಯಾರು ಇನ್ನೂ ಬಂದಿಲ್ಲ, ಬಂದು ಈ ಥರ ಬೀಚ್ ಸೈಡೆಲ್ಲ ಬಂದು ಎಂಜಾಯ್ ಮಾಡಿ. ಸನ್ಸೆಟ್ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ನಿಮ್ಮ ವೈಬ್ಗೆ ಮ್ಯಾಚ್ ಆಗೋರ ಜೊತೆ ಬನ್ನಿ. ಡೇನ ಚೆನ್ನಾಗಿ ಎಂಜಾಯ್ ಮಾಡಿ, ಈವ್ನಿಂಗ್ನ ಚೆನ್ನಾಗಿ ಎಂಜಾಯ್ ಮಾಡಿ. ಈ ಗೂಗಲ್ ಮ್ಯಾಪು ಅದು ಹೆಂಗೋ ತೋರಿಸ್ತಿದೆ. ಈ ಕೇರಳದಲ್ಲಿ ಬೇರೆ ನೆಟ್ಟಿಗೆ ರೋಡ್ಗಳೇ ಇಲ್ಲ. ಲಾಸ್ಟ್ ಟೈಮ್ ಹಿಂಗೆ ಈ ಮ್ಯಾಪ್ನ ನಂಬ್ಕೊಂಡು ಬಂದಿದ್ವಿ. ಒಳಗಡೆ ನೋಡಿದರೆ ಡೆಡ್ ಎಂಡ್ ಇತ್ತು, ಅಲ್ಲೊಂದು ಗೋಡೆ ಕಟ್ಸಿತ್ತು. ಗೋಡೆನ ಹೊಡೆದು ಮುಂದಕ್ಕೆ ಹೋಗಿ ಅಂತ ಗೂಗಲ್ ಮ್ಯಾಪ್ ಹೇಳ್ತಾ ಇತ್ತು. ಈ ಸರಿ ಅದು ಏನು ಹೇಳುತ್ತೋ ನೋಡಬೇಕು. ಇಲ್ಲೇ ಆ ಕಡೆ ಹೋಗ್ರಿ, ಇಲ್ಲಿಲ್ಲ ಡೆಡ್ ಎಂಡು. ಡೆಡ್ ಎಂಡ್ ಬ್ರೋ. ಹಾಂ, ಬ್ಯಾಂಗ್ಳೂರ್ ಸೇ. ಹಾಂ, ಎಲ್ಲಿ ಹೋಗ್ತಾರೆ ನೀವು? ನಾವು ವರ್ಕಳ. ವರ್ಕಳ ಹೋಗ್ತಾರಾ? ಹಾಂ ಹಾಂ. ಹೌದಾ? ಫುಲ್ ತೆರಕ್ ಹೈವೇ ಫುಲ್ ಬ್ಲಾಕ್ ಇಲ್ಲ. ಮ್ಯಾಪು ಹಿಂಗೆ ತೋರಿಸ್ತಿದೆ ಮ್ಯಾಪ್. ಹಾಂ, ಇಲ್ಲಿಂದ ರೋಡ್ ಚಿನ್ನ ರೋಡ್ ಇದೆ. ಓಕೆ, ಸ್ಮಾಲ್ ರೋಡ್. ಬೈಕ್ ಹೋಗುತ್ತಲ್ವಾ? ಬೈಕ್ ಹೋಗ್ತಾರೆ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಅದರ ಲೆಫ್ಟ್ ಸ್ಟ್ರೈಟ್ NH. ಓಕೆ, ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಅಯ್ಯೋ ರಾಮ, ಪಾಪ ಇಲ್ಲಿ ನನಗೆ ಆಶ್ಚರ್ಯ ಆಗ್ತಿರೋದು, ಕನ್ನಡ ಬರುತ್ತೆ ಜನಕ್ಕೆ ಆಲ್ಮೋಸ್ಟ್. ಓ ಮೈ ಗಾಡ್, ಅಡ್ವೆಂಚರಸ್, ವೆರಿ ಮಚ್ ಅಡ್ವೆಂಚರಸ್. ಇಷ್ಟು ಪ್ಯಾಸೇಜ್ ದಾರಿ ಗೊತ್ತಿಲ್ಲದೆ ಆ ಕಡೆ ಬಿದ್ದರೆ ಎತ್ತಕ್ಕಾಗಲ್ಲ ಹಳ್ಳದಿಂದ. ಮ್ಯಾವ್. ಇವತ್ತು ಬೆಳಿಗ್ಗೆ ಅಲ್ಲೆಲ್ಲೋ ಹಣ್ಣು ತಿನ್ನೋಕೆ ಹೋದಾಗ ಆ ತಾತ ಕನ್ನಡದಲ್ಲಿ ಮಾತಾಡಿದರು. ಇವಾಗ ದಾರಿ ತಪ್ಪಿ ಎಲ್ಲೋ ಇರೋ ಮನೆಯಲ್ಲಿ ಹೋದಾಗ ಆ ಅಣ್ಣನೂ ಕನ್ನಡ ಮಾತಾಡ್ದ. ಕೇಳಿ ಖುಷಿ ಆಯಿತು. ಫೈನಲಿ ಒಂದು ಟೀ ಅಂಗಡಿ ಸಿಕ್ತು. 1 2 3 4 4 ಚಾಯ್. ಹಾಂ ಚಾಯ್.
ಖಾಲಿ ಚಾಯ ಹಾಂ ಖಾಲಿ ಚಾಯ ಓಕೆ ನೋ ಶುಗರ್ ಒನ್ ನೋ ಶುಗರ್ 3 ಶುಗರ್. ಚಿಲ್ಲಿ 1 ಟೀ. ಈವ್ನಿಂಗ್ ಸ್ನ್ಯಾಕ್ಸ್ ಇದೆ. ಖಾರ ಇಲ್ಲ. ಇಲ್ಲಿ ಸಾಂಗ್ ಕೇಳಿಸ್ತಿದೆ, ಎಲ್ಲ ಹಾಕಿರ್ಬೋದು. ಬಸ್ಸಲ್ಲಿ ಏನಾದರೂ ಹಾಕೊಂಡು ಹೋಗ್ತಾವ್ರ ಇಷ್ಟು ಜೋರಾಗಿ? ಮಲಯಾಳಂ ಸಾಂಗ್ಸು ಅಲ್ಲಿ ಒಂದು ವೈಬ್ ಇದೆ ಗುರು, ಏನೇ ಹೇಳಿ. ಓಹೋ ಹೋ 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 ಮಲ್ಲು ಕುಟೀಸ್ ಕಮಾನ್ ಡ್ಯಾನ್ಸ್ ಕಮಾನ್. ಇದೆಲ್ಲೋ ಕೇಳ್ದಂಗೈತಲ್ಲ ಸಾಂಗು. ಹೇ BJP, ವಾಟ್ ಈಸ್ ದಿಸ್? ಈ ಸ್ಟೇಟೇ ಒಂಥರ ಡಿಫ್ರೆಂಟು. ಅದು ಯಾವುದೋ ಒಂದು ಕಮ್ಯುನಿಸ್ಟ್ ಸಿಂಬಲ್ ಇದೆ ನೋಡಿ, ಎಲ್ಲಿ ನೋಡಿದ್ರೆ ಅದೇ ಫ್ಲ್ಯಾಗ್ಸ್ ಇರುತ್ತೆ. ಇವಾಗ ಸ್ವಲ್ಪ BJP ಫ್ಲ್ಯಾಗ್ಸ್ನ ನೋಡ್ತಿದ್ದೀನಿ. ಬಟ್ 100% ಲಿಟ್ರಸಿ ಅಂತ ಏನೇನೋ ಹೇಳ್ತಾರೆ. ಹಂಗಿದ್ರೆ ಯಾಕೆ ಪಾಲಿಟಿಕ್ಸ್ನೆಲ್ಲ ಈ ಥರ ಸೆಲೆಬ್ರೇಟ್ ಮಾಡಬೇಕು? ಅವರವರ ಸಪೋರ್ಟ್, ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಅವರು ಅದನ್ನು ಯಾರಿಗೂ ಹೇಳ್ಕೋಬಾರ್ದು. ಇದೊಂದು ವಿಷಯದಲ್ಲಿ ಎಲ್ಲ ಕಡೆ ಲಿಟ್ರಸಿ ಸ್ವಲ್ಪ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಫೈನಲಿ ವಿ ಆರ್ ಇನ್ ವಾರ್ಕಳ. ಪರವಾಗಿಲ್ಲ, ನಾವು ಅಂದ್ಕೊಂಡಿರೋ ಟೈಮ್ಗೆ ಬಂದ್ವಿ ಇಲ್ಲಿಗೆ. ಅಟ್ಲೀಸ್ಟ್ ನಿನ್ನೆ ಥರ ತುಂಬಾ ಲೇಟ್ ಆಗಲಿಲ್ಲ. ನಿನ್ನೆ ಒಂದು 11 ಗಂಟೆ ಆಗಿಬಿಟ್ಟಿತ್ತು ನಾವು ಬಂದು ನಮ್ಮ ಸ್ಟೇ ರೀಚ್ ಆಗೋ ಅಷ್ಟಿಗೆ. ನೋಡಿ ಫೈನಲಿ ಸಿಕ್ತು. ಅವಾಗಿಂದ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಿದ್ನಲ್ವಾ, ಇದೇ ಅದು. ಕುಣ್ಕೊಂಡು ಎಂಜಾಯ್ ಮಾಡಿ. Boys, where are the boys? Holiday home? Come on. ಇದೆ ನಮ್ಮ ಸ್ಟೇ. ಹಾಂ ಗಿರೀಶ್ ಗೊತ್ತಿಲ್ಲ, ನಾ ಅಲ್ಲಿ ಕುಣಿತಾ ಇದ್ದ. ಹೌದಾ?